ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಲೈವ್. ನಾನು ನಿಮ್ಮ ಗಡಿನಾಡು ಕನ್ನಡತಿ ಸಂಜು ಮಾತಾಡ್ತಿದ್ದೀನಿ. ಸಾರಿ, ವಾಯ್ಸ್ ಸ್ವಲ್ಪ ಹಾಳಾಗಿದೆ. ಇವತ್ತು ನಾವಿದ್ದೀವಿ ಶನಿ ಸಿಂಗ್ನಾಪುರದಲ್ಲಿ. ಇದು ನಾವು ಹೋಗಿದ್ದು ಶಿರ್ಡಿ ಟ್ರಿಪ್ಪಿಗೆ. ಸೊ ಲಾಸ್ಟ್ 1 ವೀಕಿಂದ ನಾನು ಯಾವುದೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಲಾಸ್ಟ್ ಫ್ರೈಡೆಯಿಂದ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಹೋಗಿದ್ದು ಶಿರ್ಡಿಯಿಂದ ಶನಿ ಸಿಂಗ್ನಾಪುರ 65 ಕಿಲೋಮೀಟ್ರ್ ಇದೆ. ಅಹಮದಾಬಾದ್ ನಗರದಿಂದ ಬರೀ 35 ಕಿಲೋಮೀಟ್ರ್ ಆಗುತ್ತೆ ನಿಮಗೆ. ಸೊ ಆ ರೂಟಲ್ಲಿ ನಾವು ಹೋಗ್ತೀವಿ. ಇದು ಶಿರ್ಡಿ ಹೊರಗಡೆ ದೇವಸ್ಥಾನದ ಹೊರಗಡೆ ನಾವು ಪಾರ್ಕ್ ಮಾಡಿ ಅಲ್ಲಿಂದ ಹೊರಗಡೆಯಿಂದ ದೇವಸ್ಥಾನ ಹೇಗೆ ಕಾಣುತ್ತೆ ಅಂತ ನೀವು ಇವಾಗ ನೋಡ್ತಾ ಇದ್ದೀರಾ. ಶನಿ ಸಿಂಗ್ನಾಪುರ ಇತಿಹಾಸದ ಪ್ರಕಾರ ಹೇಳಬೇಕು ಅಂತ ಅಂದರೆ, ಈ ಸ್ಥಳದಲ್ಲಿ ಒಂದು ಕಾಲದಲ್ಲಿ ತುಂಬ ವರ್ಷಗಳ ಹಿಂದೆ ಸಿಂಗ್ನಾಪುರ ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹ ಉಂಟಾಗಿತ್ತಂತೆ. ಇದು ಕತೆ. ಮಳೆ ನಂತರ ಗ್ರಾಮದ ಪಕ್ಕದಲ್ಲೇ ಒಂದು ದೊಡ್ಡ ಗಾತ್ರದ ಕಪ್ಪು ಶಿಲೆ ಕಾಣಿಸ್ಕೊಳ್ಳುತ್ತೆ. ಅದು ನಾರ್ಮಲ್ ಆಗಿರೋ ಕಪ್ಪು ಶಿಲೆಗಳ ಥರ ಇರಲ್ಲ. ಅದನ್ನು ನೋಡಿದಂತಹ ವ್ಯಕ್ತಿ ಕುತೂಹಲದಿಂದ ಅದನ್ನು ನೋಡ್ತಾರೆ ಮತ್ತು ಅದನ್ನು ಟಚ್ ಮಾಡ್ತಾರೆ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ. ಆಗ ಮಾಡಿದಂಥ ಸಮಯದಲ್ಲಿ ಆ ಕಲ್ಲಿನಿಂದ ಕೆಂಪು ಬಣ್ಣದ ದ್ರವ, ರಕ್ತ ಥರ ಅದು ಅಥವಾ ರಕ್ತನೋ ಗೊತ್ತಿಲ್ಲ, ಕೆಂಪು ಬಣ್ಣದ ಥರ ದ್ರವ ಬರುತ್ತೆ ಆ ಕಲ್ಲಿಂದ. ಸೊ ಅದನ್ನು ನೋಡಿ ಅವರು ಗಾಬರಿಯಾಗಿ ಗ್ರಾಮಸ್ಥರಿಗೆಲ್ಲ ತಿಳಿಸಿ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೋತಾರೆ. ಬಟ್ ಆಗಲ್ಲ ಅದನ್ನು ಶಿಫ್ಟ್ ಮಾಡೋಕ್ಕೆ. ಅದೇ ದಿನ ರಾತ್ರಿ ಅದೇ ಗ್ರಾಮದ ಒಬ್ಬ ವ್ಯಕ್ತಿಯ ಕನಸಲ್ಲಿ ಶನಿ ದೇವರು ಬಂದಿದ್ದರು ಅನ್ನೋದೊಂದು ನಂಬಿಕೆ. ಇದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ. ಇದು ಯಾವುದೇ ದಾಖಲೆಗಳಿಲ್ಲ. ಇದು ತಲೆಮಾರುಗಳಿಂದ ಹಿರಿಯರು ಹೇಳ್ಕೊಂಡು ಬಂದಂಥ ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಂಡಿರೋವಂಥ ಸ್ಟೋರಿ ಇದು. ಸೊ ಆ ದಿನ ರಾತ್ರಿ ಗ್ರಾಮದ ಒಬ್ಬ ವ್ಯಕ್ತಿಗೆ, ಭಕ್ತರಿಗೆ ಕನಸಲ್ಲಿ ಶನಿದೇವರು ದರ್ಶನ ನೀಡಿದರು ಅನ್ನೋ ನಂಬಿಕೆ ಇದೆ. ಕನಸಲ್ಲಿ ಶನಿದೇವರು ಬಂದು ಏನು ಹೇಳ್ತಾರೆ ಅಂದರೆ, ಈ ಶಿಲೆಯೇ ನನ್ನ ಸ್ವಯಂಭೂ ರೂಪ, ನನ್ನನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಬೇಡಿ, ಇಲ್ಲಿ ನನ್ನ ಪೂಜಿಸಿ ಅಂತ ಆ ವ್ಯಕ್ತಿ ಕನಸಲ್ಲಿ ಬಂದು ಹೇಳ್ತಾರೆ. ಸೊ ಅದನ್ನು ಆ ವ್ಯಕ್ತಿ ನನ್ನ ಕನಸಲ್ಲಿ ಈ ಥರ ಬಂದಿತ್ತು ಅಂತ ಗ್ರಾಮಸ್ಥರಿಗೆ ತಿಳಿಸಿದ ಮೇಲೆ ಅಲ್ಲಿನ ಜನ ಇದನ್ನು ಶನಿ ಮಹಾತ್ಮನ ಸ್ವಯಂಭೂ ರೂಪ ಅಂತ ನಂಬುತ್ತಾರೆ. ಮತ್ತು ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಇಲ್ಲಿ ಶನಿ ಮಹಾತ್ಮ ಪೂಜಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇನ್ನೊಂದು ವಿಶೇಷ ಈ ಸ್ಥಳದ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ದೇವರಿಗೆ ಮೇಲ್ಛಾವಣಿ ಇಲ್ಲ. ಇಲ್ಲಿ ಇದೊಂದು ಕುತೂಹಲಕಾರಿ ವಿಷಯ. ನಾವು ಸಾಮಾನ್ಯವಾಗಿ ದೇವಾಲಯಕ್ಕೆ ಹೋದಾಗ ದೇವರ ಮೂರ್ತಿ ಗರ್ಭಗುಡಿಯೊಳಗಿರುತ್ತೆ ಅಲ್ವಾ. ಎಲ್ಲ ದೇವಸ್ಥಾನಗಳಲ್ಲೂ ಹಾಗೆ ಪ್ರತಿ ದೇವರಿಗೂ ಒಂದು ಗರ್ಭಗುಡಿ ಇರುತ್ತೆ. ಆದರೆ ಇಲ್ಲಿ ವಿಶೇಷ ಏನಂತ ಅಂದರೆ, ದೇವರಿಗೆ ಮೇಲ್ಛಾವಣಿ ಇಲ್ಲ. ಯಾಕೆ ಅಂತ ತಿಳ್ಕೊಳ್ಳೋದಾದರೆ, ಶನಿ ದೇವರ ಸ್ವಯಂಭೂ ಶಿಲೆ ತೆರೆದ ಆಕಾಶದ ಕೆಳಗೆ ಇರಬೇಕು. ಸ್ಥಳೀಯ ಜನರ ನಂಬಿಕೆ ಪ್ರಕಾರ ಹೇಳೋದಾದರೆ, ಶನಿದೇವರು ತಮ್ಮ ಶಿಲಾರೂಪವನ್ನು ಯಾವುದೇ ಮುಚ್ಚಿದ ಗರ್ಭಗುಡಿಯೊಳಗೆ ಇರಿಸಬಾರದು ಅಂತ ಸೂಚಿಸಿದ್ದಾರೆ ಅನ್ನೋದು ಸ್ಥಳೀಯವಾಗಿ ನಮಗೆ ಸಿಗುವಂತಹ ಕತೆ. ಆಕಾಶವೇ ದೇವರಿಗೆ ಮೇಲ್ಛಾವಣಿ ಅಂತ ಹೇಳ್ತಾರೆ. ಇಲ್ಲಿ ಮಳೆನೇ ಬರಲಿ ಬಿಸಿಲೇ ಇರಲಿ, ಭಕ್ತರು ಶನಿದೇವರನ್ನು ತೆರೆದ ಆಕಾಶದ ಕೆಳಗೆ ದರ್ಶನ ಮಾಡಬೇಕು ಅನ್ನೋದು ಪ್ರತೀತಿ. ಇದೇ ಶನಿ ಸಿಂಗ್ನಾಪುರದ ವಿಶಿಷ್ಟವಾದ ಒಂದು ವೈಶಿಷ್ಟ್ಯ ಹೇಳಬೇಕು ಅಂತ ಅಂದರೆ. ಮತ್ತೊಂದು ವಿಶೇಷ ಹೇಳಬೇಕು ಅಂತ ಅಂದರೆ, ಈ ಊರಲ್ಲಿ ಈ ಗ್ರಾಮದ ಮನೆಗಳಿಗೆ ಬಾಗಿಲುಗಳು ಇರಲಿಲ್ಲ ಅನ್ನೋದು ಆ ಕಾಲದಲ್ಲಿ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಹೇಳೋದಾದರೆ, ಶನಿ ದೇವರ ಮೇಲೆ ಅಪಾರ ನಂಬಿಕೆ ಹೊಂದಿದ್ದಂತಹ ಜನ ಇಲ್ಲಿ ಕಳ್ಳತನ, ಕೆಟ್ಟ ಕೃತ್ಯಗಳು ಯಾವುದು ಏನೇ ನಡೆದ್ರೂ ಅದಕ್ಕೆ ದೇವರೇ ಶಿಕ್ಷೆನ ಕೊಡ್ತಾರೆ ಅನ್ನೋದು. ಸೊ ಹಾಗಾಗಿ ಇಲ್ಲಿ ಯಾರೂ ಕಳ್ಳತನ
ಮಾಡಲ್ಲ ಮತ್ತು ಅನ್ಯಾಯ ಮಾಡಲ್ಲ ಅಂತ ಮನೆಗಳಿಗೆ ಅಥವಾ ದೇವಸ್ಥಾನಕ್ಕೂ ಕೂಡ ಬಾಗಿಲಿಲ್ಲ ಇಲ್ಲಿ. ಅದೊಂದು ವಿಶಿಷ್ಟವಾದ ಆಚರಣೆ ಅಂತಲೇ ಹೇಳ್ಬೋದೇನೋ. ಅಷ್ಟು ನಂಬಿಕೆ ಭಕ್ತರಿಗೆ ಈ ದೇವರ ಮೇಲೆ ಇದೆ. ಶನಿ ದೇವರಿಗೆ ಯೂಶಲಿ ಎಲ್ಲ ಕಡೆನೂ ಎಣ್ಣೆನೂ ಅರ್ಪಿಸೋದು ವಾಡಿಕೆ. ಸೊ ಇಲ್ಲೂ ಅದೇ ಥರ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೇಳೋದಾದರೆ ಎಲ್ಲ ದೇವಸ್ಥಾನಕ್ಕೂ ಶನಿ ಮಹಾತ್ಮರ ದೇವಸ್ಥಾನಗಳಿಗೆ ಎಣ್ಣೆನ ಅರ್ಪಿಸ್ತೀವಿ. ಸೊ ಅದೇ ಥರ ಇಲ್ಲೂ ಕೂಡ ಭಕ್ತರು ಅವರ ಕಷ್ಟಗಳನ್ನು ಹೇಳಿಕೊಂಡು ಜೀವನದಲ್ಲಿ ಬರೋ ಅಡೆತಡೆಗಳನ್ನು ಹೇಳಿಕೊಂಡು ಎಣ್ಣೆನ ದೇವರಿಗೆ ಅರ್ಪಿಸ್ತಾರೆ. ವಿಶೇಷವಾಗಿ ಶನಿವಾರದ ದಿನ ನಾವು ಇದನ್ನು ಎಲ್ಲ ಕಡೆ ಆಚರಿಸೋದನ್ನ ನೀವು ನೋಡ್ಬೋದು. ಈಗೇನು ನೀವು ನೋಡ್ತಿದ್ದೀರಾ ಇದೇ ಆ ಶಿಲೆ. ನಾನೇನು ಮುಂಚೆ ಹೇಳಿದೆ ನಿಮಗೆ ಸ್ಟೋರಿಯಲ್ಲಿ, ಒಂದು ಕಪ್ಪು ಬಣ್ಣದ ಶಿಲೆ ಸಿಕ್ಕಿತ್ತು. ಕಲ್ಲು, ಇನಿಷಿಯಲಿ ಕಲ್ಲು ಅಂತ ಅಂದ್ಕೊಂಡಿದ್ರು ಜನ, ಬಟ್ ಅದೇ ಶನಿ ಮಹಾತ್ಮ ಅಂತ. ಸೊ ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಎಣ್ಣೆ ಇಲ್ಲಿ ಹಾಕೋದು. ದೇವ್ರ ಕಲ್ಲಿಗೆ ನೀವು ಎಣ್ಣೆನ ಅರ್ಪಿಸ್ಬೇಕು ಅಂತ ಅಂದರೆ 500 ರೂಪಾಯಿ ಇತ್ತು ನಾವು ಹೋದಾಗ ಟಿಕೆಟು. ಸೊ ನೀವು ಅಲ್ಲಿ ಟಿಕೆಟ್ ತೊಗೊಂಡು ಹೋಗಿ ಎಣ್ಣೆನ ಅರ್ಪಿಸ್ಬೋದು. ಇಲ್ಲ ನಾವು ಬರೀ ಎಣ್ಣೆ ತೊಗೋತೀವಿ ಅಂತಂದರೆ ಎಣ್ಣೆ ತೊಗೊಬಂದು ಇಲ್ಲಿ ಕೂಡ ಹಾಕ್ಬೋದು. ಯೂಶಲಿ ಶನಿ ಮಹಾತ್ಮ ಅಂತ ಅಂದರೆ ಕೆಲವ್ರಿಗೆ ಭಯ ಇರುತ್ತೆ, ಭಯ ಪಡ್ತಾರೆ. ಯಾಕೆಂದರೆ ಶನಿ ಎಗ್ಲೇ ಇರ್ತಾನೆ ಅನ್ನೋದು ಕೂಡ ಮಾತಿದೆ ಕೆಲವೊಂದು ಸಲ. ಆದರೆ ಅವರು ನಮ್ಮ ಕರ್ಮಗಳನ್ನು ನೆನಪಿಸುವ ಒಂದು ಪ್ರತೀಕ ಅಷ್ಟೇ. ನಾವು ಏನು ಮಾಡಿರ್ತೀವಿ, ನಾವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆ ರೀತಿ, ಕೆಟ್ಟದನ್ನು ಮಾಡಿದರೆ ಕೆಟ್ಟ ರೀತಿ. ಸೊ ಶನಿ ಪ್ರಭಾವ ನಮ್ಮ ನಡವಳಿಕೆಯ, ನಮ್ಮ ಕೆಲಸಗಳ ಮೇಲೆ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ನಾವು ದರ್ಶನ ಮಾಡಿಕೊಂಡು, ದೇವ್ರ ದರ್ಶನ ಮಾಡಿಕೊಂಡು ಎಕ್ಸಿಟ್ ಆಗೋ ಕಡೆಗೆ ಬರ್ತಾ ಇರೋವಂತಹ ದೃಶ್ಯ ಇದು. ಸೊ ಎಕ್ಸಿಟ್ ಆಗಬೇಕಾದ್ರೆ ನೀವಾಗಲೇ ಸೈಡಲ್ಲಿ ನೋಡಿದ್ರಿ, ಅಲ್ಲಿ ಪ್ರಸಾದ ಕೂಡ ವಿನಿಯೋಗ ಮಾಡ್ತಿದ್ರು. ಸೊ ನಾವು ಸ್ವಲ್ಪ ಪ್ರಸಾದನ ತೊಗೊಂಡ್ವಿ. ಪ್ರಸಾದ ತೊಗೊಂಡು ಹೊರಗಡೆ ಬರ್ತಿದ್ದಾಗೆ ಕುಡಿಯೋ ನೀರಾಗಲಿ, ಹ್ಯಾಂಡ್ ವಾಶ್ ಆಗಲಿ ಅಥವಾ ರೆಸ್ಟ್ ರೂಮ್ಗಳಾಗಲಿ ಎಲ್ಲ ಕೂಡ ಅಚ್ಚುಕಟ್ಟಾಗಿ ಇತ್ತು. ದೇವಸ್ಥಾನ ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ವಾತಾವರಣ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಸುತ್ತಲೂ ಮರ ಗಿಡ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ, ಕುತ್ಕೊಳ್ಳೋಕ್ಕಾಗಲಿ ಎಲ್ಲದನ್ನು. ಈ ಶನಿ ಸಿಂಗ್ನಾಪುರ ಕ್ಷೇತ್ರಕ್ಕೆ ಯಾವಾಗ ಸ್ಥಾಪನೆ ಆಯಿತು ಅನ್ನೋ ಎಕ್ಸಾಕ್ಟ್ ಡೇಟು ಗೊತ್ತಿಲ್ಲ. ಇದೇ ವರ್ಷ ಸ್ಥಾಪನೆ ಆಯಿತು ಅನ್ನೋ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ತುಂಬ ಹಿಂದಿನಿಂದ ಈ ಪರಂಪರೆನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನಾವು ಒಂದು ಫ್ಯಾಮಿಲಿ ಫೋಟೋ ತೊಗೊಂಡಿದ್ದು. ಅದಾದ ನಂತರ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇಲ್ಲಿ ನವಗ್ರಹಗಳು ಕೂಡ ಇದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, 9 ಗ್ರಹಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನಾನು ಈಗ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ನೋಡ್ಬೋದು ನೀವು, ಇಲ್ಲಿ ಫುಲ್ ನಾವು ಹೋಗಿದ್ದಂಥ ಸಮಯ ಮಧ್ಯಾಹ್ನ, ತುಂಬ ಬಿಸಿಲಿತ್ತು. ಇದಾಗಿತ್ತು ಶನಿ ಸಿಂಗ್ನಾಪುರ ದೇವಸ್ಥಾನದ ಒಂದು ಪುಟ್ಟ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಇಂತಹದ್ದೇ ಇನ್ನಷ್ಟು ದೇವಾಲಯಗಳ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಸ್ಥಳಗಳ ಬಗ್ಗೆ ಆಗಿರಬಹುದು ತಿಳ್ಕೋಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಖಂಡಿತವಾಗ್ಲೂ ನಮ್ಮ ಸಿಂಪ್ಲಿ ರಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಒಪಿನಿಯನ್ಸ್ ಏನೇ ಇದ್ದರೂ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ನೀವು ನನ್ನ ಜೊತೆ ಹಂಚ್ಕೋಬಹುದು. ಕೆಲವೊಂದನ್ನು ತಿಳ್ಕೊಳ್ಳೋ ಅವಕಾಶ ಇದ್ದರೆ ಖಂಡಿತವಾಗ್ಲೂ ನಾನು ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಎಲ್ರಿಗೂ ನಮ್ಮ ಕಂಪ್ಲೀಟ್ ವಿಡಿಯೋನ ನೋಡಿದ್ದಕ್ಕೆ. ಇದೇ ಥರ ನೋಡ್ತಾ ಇರಿ. ಚಾನಲಲ್ಲಿ ಇನ್ನೂ ಹಲವು ದೇವಸ್ಥಾನಗಳ ಬಗ್ಗೆ ಮಾಹಿತಿ ಇದೆ, ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿದರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.